ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ ಬಸವ ನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಈ ಸಾಯಂಕಾಲದ ಸರ್ವರಿಗೂ ಶರಣು. ಒಂದು ಅಕ್ಕ ಮಹಾದೇವಿರವರ ವಚನ. ಹಗಲು 4 ಜಾವ ಅಸನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತನ್ನ ಒಳಗೆ ಇದ್ದ ಮಹಾಘನವನ್ನು ಅರಿಯರು ಚನ್ನಮಲ್ಲಿಕಾರ್ಜುನ ದೇವ. ಅಕ್ಕ ಮಹಾದೇವಿರವರು ಕೂಡ ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಿಂದ ಅಣ್ಣ ಬಸವಣ್ಣನವರ ಅನುಭವ ಮಂಟಪಕ್ಕೆ ಬಂದು, ಅವತ್ತಿನ ಕಾಲದಲ್ಲಿ ಯಾವುದೇ ವಾಹನ ಸೌಲಭ್ಯಗಳಿರಲಿಲ್ಲ, ಯಾವುದೇ ರಸ್ತೆಗಳು ಸರಿಯಾಗಿರಲಿಲ್ಲ. ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದು ಈ ಜಗತ್ತಿನ ಸತ್ಯವನ್ನು ಅಕ್ಕ ಮಹಾದೇವಿರವರು ಹೇಳಿದ್ದಾರೆ. ಈ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ನಮ್ಮೆಲ್ಲರನ್ನ ಮಾಡಿ ನಮ್ಮೆಲ್ಲರಿಗೆ ಮಳೆ ಬೆಳೆ ಕೊಟ್ಟು ಸಲ್ಲುತ್ತಕ್ಕಂಥ ಜಗದೀಶನಿಗೆ ಯಾವುದೇ ಒಂದು ಮೂರ್ತಿ ಇಲ್ಲ, ಗುಡಿ ಇಲ್ಲ, ಗುಂಡಾರವಿಲ್ಲ, ಜಾತ್ರೆ ಇಲ್ಲ. ಅವರು ಸ್ಥಾಪಿಸಿದ್ದು ಅನುಭವ ಮಂಟಪ. ಅನುಭವ, ಸತ್ಯ ಅಸತ್ಯವನ್ನು ಅರಿತುಕೊಂಡು ನಿಶ್ಚಿಂತವಾಗಿ ಬದುಕಿ ನಮಗೆ ಕೊಟ್ಟಿರ್ತಕ್ಕಂಥ ಈ ವಚನ ಏನು ಹೇಳಿಕೊಡ್ತಂದರೆ, ಹಗಲು ಮತ್ತು ರಾತ್ರಿ ಬದುಕಿನ ಸಲುವಾಗಿಯೇ ಬಡಿದಾಡ್ತಕ್ಕಂಥವ್ರು, ದುರಾಶೆ ಸ್ವಾರ್ಥಕ್ಕಾಗಿ ಇಂತಹ ಜನರನ್ನು ಕಂಡು ತನ್ನ ಒಳಗೆ ಇದ್ದ ಮಹಾಘನವೆಂದರೆ ಇಡೀ ಬ್ರಹ್ಮಾಂಡದ ಒಡೆಯನೇ ನಮ್ಮೆಲ್ಲರ ಒಳಗೆ ಇದ್ದಾನೆ, ಈ ಸತ್ಯವನ್ನು ಹೇಳಿಕೊಡ್ತದೆ ಈ ಅಕ್ಕ ಮಹಾದೇವಿರವರ ವಚನ. ಆ ಕಾರಣಕ್ಕಾಗಿ ನಾನು ಭಾವಿಸುತ್ತೇನೆ, ತನ್ನ ಒಳಗೆ ಇದ್ದ ಮಹಾಘನವನ್ನು ಅರಿಯರು ಚನ್ನಮಲ್ಲಿಕಾರ್ಜುನ ದೇವ. 893 ವರ್ಷ ಕಳೆದು ಹೋದರೂ ಕೂಡ ಇನ್ನು ಅಂತರಂಗದ ದೇವನ ಜೊತೆ ಒಂದಾಗಿ ಬದುಕುವುದನ್ನು ಬಹಳಷ್ಟು ಜನಗಳು ಅರ್ಥ ಮಾಡಿಕೊಳ್ಳಲಾರದೆ ಹಾಗೇ ಬಂದು ಹಾಗೇ ಹೋಗುವುದನ್ನು ಬೇಡವೆಂದು ಹೇಳುತ್ತಾರೆ ನಮ್ಮ ಅಕ್ಕ ಮಹಾದೇವಿರವರು. ಈ ವಚನದ ಭಾವಾರ್ಥವನ್ನು ನಾವು ಅರಿತುಕೊಂಡು ನಿಶ್ಚಿಂತ ಜೀವನ ನಾವೆಲ್ಲರೂ ಮಾಡೋಣ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ, ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ ಆದರೆ ಈ ವಚನದ ವಿಡಿಯೋ ಇಡೀ ಜಗತ್ತಿನ ಮಾನವರೆಲ್ಲರಿಗೂ ಒಂದು ವೇಳೆ ನಾವು ಅರಿತುಕೊಂಡು ನಾವು ಎಲ್ಲಿ ಇದ್ದೀವಿ, ಯಾವ ಮನೆಯಲ್ಲಿದ್ದೀವಿ, ಯಾವ ಗ್ರಾಮದಲ್ಲಿದ್ದೀವಿ, ಯಾವ ಪಟ್ಟಣದಲ್ಲಿದ್ದೀವಿ, ನಾವು ಅಲ್ಲಲ್ಲೇ ಉಳಿದುಕೊಂಡು ದಿನನಿತ್ಯ ಧ್ಯಾನ, ಪ್ರಾರ್ಥನೆ, ವಚನಗಳ ಚಿಂತನೆ ಮಾಡುವುದರ ಮೂಲಕ ನಮ್ಮ ಜೀವನ ಪಾವನ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ, 150 ಕೋಟಿ ಭಾರತೀಯರಿಗೆ ಇಂತಹ ಸತ್ಯ ಶರಣರ ಅಕ್ಕ ಮಹಾದೇವಿರವರ ವಚನ ಇನ್ನೊಬ್ಬರನ್ನು ತಿಳಿಸುತ್ತಾ ಹೋದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತಿ, ರಾಷ್ಟ್ರಭಕ್ತಿ ಆಗುತ್ತದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸಾಯಂಕಾಲದ ಶರಣು.